ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ್ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಪ್ರತಿಪತ್ತಿಥಿ ಭರಣಿ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಗುರು ಪ್ರಾರ್ಥನೆಯನ್ನು ಮಾಡಬೇಕು, ಗುರು ಸೇವೆಯನ್ನು ಮಾಡಬೇಕು. ಮೊದಲಿಗೆ ಗುರುವನ್ನು ನಂಬಬೇಕು, ನಚ್ಚಬೇಕು ಗುರುವನ್ನು. ಆಮೇಲೆ ಪ್ರಾರ್ಥನೆ ಮತ್ತೊಂದು ನಾವು ಶರಣಾಗತಿ ಆದಮೇಲೆ ಅದೆಲ್ಲ ಯಾವಾಗ ಅದಾಗುತ್ತೆ ಅಂದರೆ ಗುರು ಮಹಿಮೆ ಬಂದಾಗ, ಕಂಡಾಗ, ಅನುಭವಕ್ಕೆ ಬಂದಾಗ. ಆ ರೀತಿಯಲ್ಲಿ ಮೊದಲು ಗುರುವಿನಲ್ಲಿ ಶ್ರದ್ಧೆ, ನಂಬಿಕೆಯನ್ನು ಇಟ್ಕೊಳ್ಬೇಕು. ಇದು ಒಂದು ಸಲ ರಾಮಕೃಷ್ಣ ಪರಮಹಂಸರು ಕಾಶಿ ಕಡೆಗೆ ಪ್ರಯಾಣ ಹೋಗಿದ್ದರು. ಮಧುರ ಅಂತಕ್ಕಂಥವನು ಗುರುಗಳ ಓಡಾಟಕ್ಕೆ ವ್ಯವಸ್ಥೆ ತುಂಬ. ಅವನು ಗುರುಗಳು ಅಂತಂದರೆ, ರಾಮಕೃಷ್ಣ ಪರಮಹಂಸರು ಅಂತಂದರೆ ಅವನು ಏನನ್ನೂ ತ್ಯಾಗ ಮಾಡೋಕ್ಕೆ ಸಿದ್ಧ ಇದ್ದ. ಆ ರೀತಿಯ ಒಂದು ನಂಬಿಕೆ ಪಾಪ ಅವನಿಗೆ ಅಗಾಢವಾಗಿತ್ತು. ಅವನು ಸಾಕಷ್ಟು ಪರೀಕ್ಷೆ ಮಾಡಿದ್ದ ಮುಂಚೆ. ಆದರೆ ಗೊತ್ತಾಗಿತ್ತು ರಾಮಕೃಷ್ಣರು ಅಂದರೆ ಸಾಮಾನ್ಯರ ಹಾಗಲ್ಲ, ಅವರು ಮಹಾ ವಿಶೇಷ ಅಂತ. ಹಾಗೆ ಗೊತ್ತಾಗಬೇಕಾದ್ರೆ ಅನುಭವ ಬೇಕಾಗತ್ತೆ. ಒಂದಷ್ಟು ಅವರ ಸಂಪರ್ಕದಿಂದಾಗಿ ಇವರು ಸಾಮಾನ್ಯರಲ್ಲ ಅಂತ ಅನ್ನಿಸ್ಬೇಕಾಗಿದ್ದರೆ ಅವರ ಒಡನಾಟ ಬೇಕಾಗತ್ತೆ. ಹಾಗೆ ನಾವು ಸುಮ್ಮನೆ ಗುರುಮಂದಿರಕ್ಕೆ ಹೋದ್ವಿ, ಏನೋ ಒಂದು ಹಣ್ಣು ಕಾಯಿ ಮಾಡಿಸಿದ್ವಿ, ಇನ್ನೇನೋ ಒಂದಷ್ಟು ಸುತ್ತಾಡಿದ್ವಿ, ಪ್ರದಕ್ಷಿಣೆ ಏನು ಸುತ್ತಾಡೋ ಥರದೇ ಇರುತ್ತೆ, ಬಂದುಬಿಟ್ಟಿವಿ. ಈ ಥರ ಆಗಬಾರ್ದು. ಅದು ಉತ್ಕಟವಾಗಿ ಅನುಭವಕ್ಕೆ ಬರಬೇಕು. ರಾಮಕೃಷ್ಣರಿಗೆ ಅವರ ಸುತ್ತಮುತ್ತ ಇದ್ದಂಥವ್ರಿಗೆಲ್ಲ ಇಂಥ ಅನುಭವ ಆಗ್ತಾಯಿತ್ತು. ಅಲ್ಲಿ ಹೋಗಿ ಕಾಶಿ ನದಿಯಲ್ಲಿ ಮಣಿಕರ್ಣಿಕಾ ತಟದ ಮೇಲೆ ಅವರು ಹೋಗ್ತಾ ಇದ್ದಾರೆ. ದೋಣಿಯಲ್ಲಿ ಸಂಚಾರ ಹೋಗ್ತಾ ಇರುವಾಗ ಅವರು ತುಂಬ ಮುಂದೆ ಬಂದುಬಿಟ್ಟು ಹೀಗೆ ನಿಂತುಕೊಂಡು ತದೇಕ ಚಿತ್ತದಿಂದ ನೋಡ್ತಾ ಇದ್ದಾರೆ ಮಣಿಕರ್ಣಿಕಾ ಘಟ್ಟ. ಆ ಘಟ್ಟವನ್ನು ಇವರು ಏನು ಎಲ್ಲಿ ತುದಿಗೆ ಬಂದು ನಿಂತಿದ್ದಾರೆ, ಏನಾಗ್ತಾ ಇದೆ ಗೊತ್ತಿಲ್ಲ. ಅಕ್ಕಪಕ್ಕ ಯಾರಿದ್ದಾರೆ, ಅಷ್ಟು ಒಂದು ಕ್ಷಣದಲ್ಲಿ ಅವರು ಅಷ್ಟು ತನ್ಮಯರಾಗಿಬಿಟ್ಟಿದ್ದಾರೆ. ಅವರು ಏನನ್ನೋ ವೀಕ್ಷಿಸ್ತಾ ಇದ್ದಾರೆ. ಇವರಿಗೆಲ್ಲ ಮಥುರಾಗೆ ಗಾಬರಿ. ಅವ್ರು ಎಲ್ಲಿ ಆ ಕಡೆ ಅವ್ರು ಹಾಗೆ ಅವರು ಹೇಗೆಂದರೆ ಒಂದು ಸಲ ಧ್ಯಾನಕ್ಕೆ ಒಳಗಾಗ್ಬಿಟ್ರು ಅಂದರೆ ಅವ್ರ ಮೈ ಮೇಲೆ ಬೆಂಕಿ ಬಿದ್ದರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲಿ ನೀರಲ್ಲಿದೆನಾ ನೆಲದಲ್ಲಿದೆನಾ ಯಾವುದು ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಅವರು ಅಂತರ್ಮುಖಿಗಳಾಗ್ಬಿಡ್ತಾಯಿದ್ರು ದಿನಗಟ್ಟಲೆ. ಆ ಶಕ್ತಿ ರಾಮಕೃಷ್ಣರಿಗಿತ್ತು ಬಿಡಿ. ಅವ್ರು ಹಾಗೆ ಅಯ್ಯೋ ಇವ್ರಿಗೆ ಇದ್ದಕ್ಕಿದ್ದ ಹಾಗೆ ಹೀಗೆ ಆಗೋಯ್ತಾರಲ್ಲಪ್ಪ ಅಂತ ಅವ್ರಿಗೆ ಗಾಬರಿ ಆಯಿತು ಪಾಪ. ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ಎಚ್ಚರ ಆಯಿತು. ತಕ್ಷಣ ಎಚ್ಚರ ಆಯಿತು. ಸದ್ಯ ಅವನಿಗೆ ಎಚ್ಚರ ಆದ್ರಲ್ಲ ಅಂತ ಸಂತೋಷವೂ ಆಯಿತು. ಏನು ಗುರುಗಳೇ ಹಾಗೆ ಇದಾಗ್ಬಿಟ್ರಿ ನೀವು ಅಂತ. ಇಲ್ಲಪ್ಪ, ನನಗೆ ಅಲ್ಲಿ ಈಶ್ವರ ಬಂದು ಅಲ್ಲಿ ಯಾರ್ಯಾರು ಮಣಿಕರ್ಣಿಕಾ ಘಟ್ಟ ಅಂದರೆ ಅದು ಈಶ್ವರ ಎಲ್ಲರಿಗೆ ಬಂದು ಅಲ್ಲಿ ತಾರಕ ಮಂತ್ರವನ್ನು ಹೇಳ್ತಾನೆ. ಯಾರ್ಯಾರು ಸತ್ತೋಗಿದ್ದಾರೋ, ದೇಹವನ್ನು ಬಿಟ್ಟಿದ್ದಾರೋ, ಅದು ಚಿತೆ ಏರಿಸೋ ಮುನ್ನ ಆ ಕಿವಿಗಳಿಗೆ ಬಂದು ಅವನೇ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಪಾರ್ವತಿ ದೇವಿ ಅವರ ಎಲ್ಲ ಕರ್ಮಗಳನ್ನು ಅಳಿಸಿ ಹಾಕ್ತಾ ಇದ್ದಾಳೆ. ಇದನ್ನೆಲ್ಲ ನನಗೆ ಕಾಣ್ತಾ ಇದ್ದೆ ನಾನಲ್ಲಿ ಅಂತ ಅವರು ಹೇಳ್ತಾ ಇದ್ದರು. ಮಧುರಾಗೆ ಒಂಥರ ವಿಚಿತ್ರವಾದ ಅನುಭವ ಅವನಿಗೆ ಉಂಟಾಯಿತು. ಎಂಥ ಮಹನೀಯರ ಸನ್ನಿಧಿಯಲ್ಲಿ ನಾನು ಇದೀನಲ್ಲ, ಇದು ನನ್ನದು ಪಾವನ ಜೀವನ ಅಂತ. ಅಂದರೆ ಗುರು ನಮಗೆ ಅಂಥವ್ರು ಸಿಗಬೇಕು ಮುಂಚೆ. ಅಂಥ ಬ್ರಹ್ಮಾತೀತವಾದ ಆ ಅನುಭವವನ್ನು ತಂದುಕೊಂಡು, ಕಣ್ಣಿಗೆ ಕಂಡುಕೊಂಡು ಅನುಭವಕ್ಕೆ ಅದನ್ನು ಶಿಷ್ಯರಿಗೆ ವಾತ್ಸಲ್ಯದಿಂದ ರವಾನೆ ಮಾಡುವ ವಿವೇಕಾನಂದರ ವಿಚಾರದಲ್ಲೂ ಈ ಥರ ಸಾಕಷ್ಟಿದೆ. ನೀವು ಸಾಧ್ಯವಾದರೆ ಅವೆರಡನ್ನೂ ಓದಬಹುದು. ರಾಮಕೃಷ್ಣರ ಜೀವನ ಚರಿತ್ರೆ, ವಿವೇಕಾನಂದರದ್ದು, ಅಲ್ಲೆಲ್ಲ ಬರುತ್ತೆ. ವಿವೇಕಾನಂದರಿಗೆ ಆದಂಥ ಅನುಭವಗಳು ಹೀಗೆ. ಎಷ್ಟು ವಾತ್ಸಲ್ಯದಿಂದ ವಿವೇಕಾನಂದರ ಕಂಡ್ರೆ ವಸ್ತುತಃ ಅವನು ಮಹಾಪರೀಕ್ಷೆ ಮಾಡ್ತಾಯಿದ್ದ ವಿವೇಕಾನಂದ. ರಾಮಕೃಷ್ಣನ ಒಪ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ನಮಗೂ ಹಾಗೆ ಆಗುತ್ತೆ. ಎಷ್ಟೋ ಬಾರಿ ಇವರೇನು ಮಹಾ ಇಷ್ಟೇ ಇರ್ತೀವಿ ನಮಗೆ. ಯಾಕೆ ಅಂದರೆ ಅದು ನಮ್ಮ ಸಂಕುಚಿತ ಬುದ್ಧಿ. ಅನುಭವಕ್ಕೆ ಬರಬೇಕಾಗಿದ್ದರೆ ನಮಗೆ ಅಹಂಕಾರ ಈಗೋ ಹೋಗಬೇಕು. ಮೊದಲು ಕಳ್ಕೋಬೇಕು ಅದನ್ನು. ನೋಡೋಣ, ಇದನ್ನು ಪರೀಕ್ಷಿಸಿ ನಾನು ಅಹಂಕಾರದಿಂದ ಅಲ್ಲ, ವಿನಮ್ರತೆಯಿಂದ ನೋಡೋಣಪ್ಪ ಅವರ ಶಕ್ತಿ ಏನು ಅನ್ನುವ ಒಂದು ಭಾವನೆ ಬೇಕಾಗುತ್ತೆ. ನೀವು ಗುರುವನ್ನು ಆರಾಧಿಸೋದು ಆಮೇಲೆ ಮೊದಲು ಶಿಷ್ಯರಾಗಬೇಕಾಗುತ್ತೆ. ನಾವೆಲ್ಲ ಮೊದಲು ಯಾರನ್ನೋ ನಾವು ಗೌರವಿಸುವಾಗ ಮಹಾ ದೊಡ್ಡವರು ಅಂತ ಅಂದ್ಕೊಂಡಿರ್ತೀವಿ. ಬೂಟಾಟಿಕೆ ಇಲ್ಲಲ್ಲ, ಮನಸಾರೆ ನಾವು ಅವರ ಶಕ್ತಿಯನ್ನು ಮೊದಲು ನಾವು ವಿನೀತರಾಗಬೇಕು. ಮೊದಲು ನಾವು
ನಮ್ಮ ಅಹಂಕಾರವನ್ನು ಕತ್ತರಿಸ್ಕೊಳ್ಬೇಕು. ಆಮೇಲೆ ಅವ್ರ ಸನ್ನಿಧಾನಕ್ಕೆ ಹೋಗಬೇಕು. ಆಗ ನಿಜವಾಗಿ ಗುರು ಬೇರೆ ದರ್ಶನ ಮಾಡಿಸ್ತಾನೆ. ಅಂಥದ್ದೊಂದು ಆ ಅಹಂಕಾರವನ್ನು ಕಳಚಿಕೊಂಡು ವಿನಮ್ರತೆ ಅನ್ನೋದು ಇದೆಯಲ್ಲ, ಅದು ನಮ್ಮ ಮನಸ್ಸಿಗೆ ಬರಲಪ್ಪ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಗುರುವಾರ ನೀವು ಮಾಡಬೇಕಾದ್ದೇನಪ್ಪ, ನಾವು ಎಲ್ಲ ನೀವು ಮಾಡಬೇಕಾದ್ದೇನಪ್ಪ ಅಂದರೆ ಈ ಅಹಂಕಾರ ಹೋಗಲಿ. ಯಾರು ಮಹಾಮಹಿಮರಿದ್ದಾರೋ ಅವರ ಸಂಪರ್ಕ ಏರ್ಪಾಡಾಗಬೇಕಲ್ಲ, ಅದು ದೊಡ್ಡದು. ಅಂಥ ಮಹನೀಯರು ನಮ್ಮ ಕಣ್ಣಿಗೆ ಕಾಣಿಸ್ಕೋಬೇಕಲ್ಲ ಫಸ್ಟ್ ಆಫ್ ಆಲ್. ಅಂಥವ್ರು ಕಾಣಲಿ, ಅಂಥವ್ರ ಅನುಗ್ರಹ ಬರಲಿ ಅಂತ ಪ್ರಾರ್ಥನೆ ಮಾಡೋಣ. ಅಂಥ ಮಹನೀಯರ ಸಂಪರ್ಕ ರಾಮಕೃಷ್ಣರಂಥವರ ಇದ್ದಾರೆ, ಇಲ್ಲ ಅಂತಲ್ಲ, ಎಲ್ಲಿದ್ದಾರೆ ಅನ್ನೋದು ಭಗವಂತ ಸೂಚಿಸಬೇಕು. ಅದಕ್ಕೆ ಗುರುಗಳ ಅನುಗ್ರಹವೂ ಬೇಕಾಗುತ್ತೆ. ಒಂದು ಸಲ ಶೃಂಗೇರಿ ಶಾರದಮ್ಮನವ್ರ ಪೀಠಕ್ಕೆ ಹೋದರೆ ನಿಮಗಂಥ ಅನುಭವ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.